ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕದ ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ ನೋಡಿರಿ. ಈ ಥರ ತುಂಬಗಾಯಿ ಮಾಡಲಿಕ್ಕೆ ಸಣ್ಣ ಸಣ್ಣ ಬದ್ನಿಕಾಯಿ ತೊಗೊಂಡು ಈ ಥರ ಹೆಚ್ಚಿನಿ. ಅಂದರೆ ಸ್ವಲ್ಪ ಒಳಗೇನರ ಹುಳ ಗಿಳ ಇದ್ದರೆ ಎರಡೇ ಭಾಗ ಮಾಡಿದರೆ, ನಾಲ್ಕೇ ಭಾಗ ಮಾಡಿದ್ವಿ ಅಂದ್ರೆ ಗೊತ್ತಾಗಂಗಿಲ್ಲ ಅಂತ ನಾನು ಈ ಥರ ಮಾಡ್ಕೊಂಡೀನಿ. ಅಂದರೆ 3 ಹಿಂಗೆ ಹೆಚ್ಚಿನಿ ನೋಡಿರಿ. ನಿಮಗೆ ಹೆಂಗೆ ಬೇಕು ನೀವು ಹಂಗೆ ಹೆಚ್ಕೊರಿ. ಈಗ ಇದಕ್ಕೆಲ್ಲ ಏನೇನು ಸಾಮಾನು ಬೇಕಂತ ನಾನು ಹೇಳ್ತೀನಿ ನೋಡಿರಿ. ಇದಕ್ಕೆ ನೋಡಿರಿ ಬದ್ನಿಕಾಯಿ ಬೇಕು. ಫಸ್ಟ್ ಸಣ್ಣ 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 ಈ ಥರ ಬದ್ನಿಕಾಯಿ ತೊಗೊಂಡು, ಆಮೇಲೆ ಏನದಲ್ಲ ಇದಕ್ಕೆ ಒಂದು ಉಳ್ಳಾಗಡ್ಡಿ ಬೇಕು. ಒಂದು ಉಳ್ಳಾಗಡ್ಡಿ ತೊಗೊಂಡು ಸಣ್ಣಾಗಿ ಹೆಚ್ಚಿಟ್ಕೋಬೇಕು ಇದನ್ನು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಖಾರ ಪುಡಿ, ಆಮೇಲೆ ಒಂಚೂರು ಏನದಲ್ಲ ನಾನು ಕರಳ ಪುಡಿ ತೊಗೊಂಡೀನಿ. ಇದು ರುಚಿ ಆಗ್ತದೆ. ನೀವೇನಂತೀರಿ ಗುರಳ ಪುಡಿ ಅಂತೀರಿ ಏನಂತೀರ ಗೊತ್ತಿಲ್ಲ, ನಾವು ಇಲ್ಲೆಲ್ಲ ಕರಳ ಪುಡಿ ಅಂತೀವಿ. ಆಮೇಲೆ ಇದಕ್ಕೆ ಶೇಂಗದ ಪುಡಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಕರಿಬೇವು, ಆಮೇಲೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಒಗ್ಗರಣೆ ಹಾಕಲಿಕ್ಕೆ. ಆಮೇಲೆ ಇದು ಏನದಲ್ಲ ಹಿಂಗೆ ತೊಗೊಂಡೀನಿ. ಆಮೇಲೆ ಇದಕ್ಕೆ ಒಂಚೂರು ಬೆಲ್ಲ ತೊಗೋಬೇಕು. ಬೆಲ್ಲ ಹಾಕಿ ಎಲ್ಲ ನಾನು ಇವಾಗ ಮಸಾಲೆ ಮಾಡೋದನ್ನು ತೋರಿಸ್ತೀನಿ ನೋಡಿರಿ, ಹೆಂಗೆ ಮಾಡ್ಬೇಕಂತ. ಅದನ್ನು ಮಾಡಿ ಈಗ ನಾವೇನು ಮಾಡಬೇಕು, ಈ ಥರ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಇದನ್ನು ಏನು ಮಾಡ್ತೀನಿ, ಈಗ ಒಂದು ಈ ಥರ ಬುಟ್ಟಿ ಇಟ್ಟು ನಾನು ಏನು ಮಾಡ್ತೀನಿ, ಈ ಬುಟ್ಟಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಬುಟ್ಟಿ ಇಟ್ಟು ಗ್ಯಾಸ್ ಹಚ್ಚಿಬಿಡ್ತೀನಿ ನೋಡಿರಿ. ಗ್ಯಾಸ್ ಹಚ್ಚಿ ಎಣ್ಣೆ ಹಾಕೀನಿ. ಆಮೇಲೆ ಇದು ಏನು ಮಾಡ್ತೀನಿ, ಬದ್ನಿಕಾಯಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಮೊದಲು. ಇವನ್ನ ನೀವು ಹಿಂಗೂ ಮಾಡ್ಬೋದು. ಈಗ ಬದ್ನಿಕಾಯಿ ಏನದಲ್ಲ ಈ ಥರ ತುಂಬಿ ಹೆಚ್ಕೊಂಡು ಇದನ್ನೇ ಇಡಿಯಾಗಿ ಎಲ್ಲ ಮಸಾಲೆ ತುಂಬಿಕೊಂಡು ಒಗ್ಗರಣೆನೂ ಹಾಕ್ಕೋಬೋದು. ಅಥವಾ ನಾವೇನು ಮಾಡಬೇಕು, ಮುಂಚೆನೇ ಸ್ವಲ್ಪ ಈ ಥರ ಎಣ್ಣೆ ಏನದಲ್ಲ, ಇದು ಬದ್ನಿಕಾಯಿ ಏನದಲ್ಲ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತಾಳಿಸಿಟ್ಕೊಂಡ್ಬಿಡ್ಬೇಕು, ಹಂಗೂ ಬರುತ್ತೆ. ಈಗ ನಾನು ಏನು ಮಾಡೀನಿ, ನಿಮ್ಗೆ ಎರಡೂ ಥರ ತೋರಿಸ್ಬೇಕಂತ ಈ ಥರನೂ ಮಾಡೀನಿ. ಇದು ನಮ್ಮ ಉತ್ತರ ಕರ್ನಾಟಕದಾಗ ನೋಡಿರಿ ಜಾಸ್ತಿ ಬುತ್ತಿ ರೊಟ್ಟಿ, ಆಮೇಲೆ ಎಲ್ಲಾರ ಊರಿಗೆ ಹೊಂಟ್ರೆ ಪಲ್ಯ ಅಂತ ತಿಳ್ಕೊಂಡು ಇದಕ್ಕೆ ಬುತ್ತಿಗೆ ಪಲ್ಯ ಅಂತಂದರೆ ಬದ್ನಿಕಾಯಿನೇ ನೆನಪಾಗೋದು. ಈಗ ನೋಡಿರಿ ಇಲ್ಲಿ ನಾನು ಉಳ್ಳಾಗಡ್ಡಿ ತಾಳಿಸಿಟ್ಕೊಂಡೀನಿ. ಇದಕ್ಕೆ ಒಂದೊಂದೇ ಮಸಾಲೆ ಹಾಕ್ತೀನಿ ನೋಡಿರಿ. ಈಗ ಶೇಂಗದ ಪುಡಿ ಹಾಕ್ತೀನಿ, ಆಮೇಲೆ ಇದಕ್ಕೆ ಖಾರ ಪುಡಿ ಹಾಕ್ತೀನಿ ನೋಡಿರಿ. ಗುರಳ ಪುಡಿ, ಖಾರ ಪುಡಿ, ಹುಚ್ಚಳ ಪುಡಿ ಎಲ್ಲನೂ ಅಂತಾರೆ ಇದಕ್ಕೆ. ನಿಮ್ಮ ಕಡೆ ಏನಂತೀರಿ ಅಂತ ಗೊತ್ತಿಲ್ಲ. ಆಮೇಲೆ ಇದಕ್ಕೆ ಒಂಚೂರು ಖಾರ ಪುಡಿ ಹಾಕ್ತೀನಿ. ಖಾರ ಪುಡಿ ನೋಡಿ ಹಾಕೋರಿ, ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕೋರಿ. ಆಮೇಲೆ ಏನದಲ್ಲ ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಆಮೇಲೆ ಇದಕ್ಕೇನು ಮಾಡೀನಿ ನಾನು, ಇಲ್ಲಿ ಒಂದು 2-3 ಗೋಡಂಬಿ, ಒಂದು ಸಣ್ಣ ಚಮಚ ಇದು ಕಸಕಸಿ ಅರ್ದು ಇಟ್ಕೊಂಡೀನಿ. ಇದು ತಿಕ್ನೆಸ್ ಬರ್ತದಂತ ತಿಳ್ಕೊಂಡು, ಅಥವಾ ದೊಡ್ಡದು ಇತ್ತು ಅಂದ್ರೆ 2 kg 3 kg ಎಲ್ಲರ ಬುತ್ತಿ ರೊಟ್ಟಿ ಕೊಡೋದು ಅದು ಇತ್ತು ಅಂದ್ರೆ ನೀವೇನು ಮಾಡಿರಿ, ಈ ಥರ ಚಮಚಲ್ಲೇ 2 ಚಮಚ ಕಸಕಸಿ ರಾತ್ರಿ ನೆನೆ ಇಟ್ಬಿಟ್ಟು ಮುಂಜಾನೆ ಅದನ್ನು ಮಿಕ್ಸಿಗೆ ಹಾಕೋರಿ. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೋಬೋದು. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಹುಣಸೆ ಹಣ್ಣು, ಹೌದಾ, ಈ ಹುಣಸೆ ಹಣ್ಣೇನೆ ಇಟ್ಟಿದ್ದೆ ನಾನು ಕಿವುಚ್ಬಿಟ್ಟು ಇದಕ್ಕೆ ಹಾಕೋತೀನಿ ನೋಡಿರಿ. ಈಗ ಆಮೇಲೆ ಇದಕ್ಕೊಂಚೂರು ಬೆಲ್ಲ ಹಾಕ್ತೀನಿ. ಈಗ ನೋಡಿರಿ ಇಷ್ಟು ಬೆಲ್ಲ ಹಾಕ್ತೀನಿ. ನೀವು ಬೆಲ್ಲ ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು, ಹಾಕೇಬೇಕಂತೇನಿಲ್ಲ. ಈಗ ನೋಡಿರಿ ಇದು ಹುಣಸೆ ಹಣ್ಣು.
ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ ನೋಡಿರಿ. ಹುಣಸೆ ಹಣ್ಣಿಂದ ನೀರು ಇರ್ತದಲ್ಲ, ಅದೇ ನೀರಿನಾಗೆ ಮಿಕ್ಸ್ ಮಾಡಿಬಿಡ್ತೀನಿ. ಅಕಸ್ಮಾತ್ ನೀವು ಭಾಳ ಇತ್ತು ಅಂತಂದ್ರೆ, ಈ ನೀರು ಸಾಲಿಲ್ಲ ಅಂತಂದರೆ ಸ್ವಲ್ಪ ಬೇರೆ ನೀರು ಹಾಕ್ಕೋಬೋದು. ಈಗ ನೋಡಿರಿ, ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಲ್ಲ, ಈಗ ಇದಕ್ಕೆ 1 ಚಮಚ ಜೀರಿಗೆ ಹಾಕ್ಕೋತೀನಿ, 1 ಚಮಚ ಸಾಸಿವೆ ಹಾಕ್ತೀನಿ, ಆಮೇಲೆ ಏನದಲ್ಲ ಒಂದಿಷ್ಟು ಕರಿಬೇವು ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ ತುಂಬಿ ಹಾಗೆ ನಾನು ಹಾಕ್ತೀನಿ ನೋಡಿರಿ ಇವನ್ನ. ಇದಕ್ಕೆ ಏನದಲ್ಲ ಅರಿಶಿನ ಪುಡಿ ಹಾಕಿದ್ದಿಲ್ಲ, ಹಾಕ್ತೀನಿ ನೋಡಿರಿ. ಈಗ ಎಲ್ಲ ಹಾಕೀನಿ ನಾನು. ಈಗ ಈ ಬದ್ನಿಕಾಯಿ ಏನದಲ್ಲ, ಇದು ನಾವು ಎಣ್ಣೆ ಒಳಗೆ ತಾಳಿಸಿಟ್ಟಿದ್ದು ಇದಕ್ಕೆ ತುಂಬ್ತೀನಿ ನೋಡಿರಿ. ಇದನ್ನು ಹಾಗೆ ಇಲ್ಲಿ ಒಗ್ಗರಣೆಗೆ ಇಟ್ಟಿವಲ್ಲ, ಇದಕ್ಕೆ ಹಾಕಿಬಿಡ್ತೀನಿ ನೋಡಿರಿ. ಅಂದರೆ ಜಲ್ದಿ ಆಗಿಬಿಡ್ತದೆ ಇದು. ಇದು ಬದ್ನಿಕಾಯಿ ಪಲ್ಯ ಭಾಳ ಚಲೋ ಆಗ್ತದೆ. ಆಮೇಲೆ ಇದು ಜೋಳದ ಭಕ್ರಿಗೆ, ಸಜ್ಜಿ ಭಕ್ರಿಗೆ, ಚಪಾತಿಗೆ, ಆಮೇಲೆ ನಾವು ಇವತ್ತು ಅನ್ನಕ್ಕೆ ಹುಳಿ ಅದು ಏನೂ ಮಾಡಿಲ್ಲಪ್ಪ ಅಂತ ಅಂದರೂ ಕೂಡ ಅದಕ್ಕೆ ಕೂಡ ಹಚ್ಕೊಂಡು ತಿನ್ಬೋದು. ಅನ್ನಕ್ಕೆ ಇಷ್ಟ ಇದ್ದವರು, ಬದ್ನಿಕಾಯಿ ಭಾಳ ಸೇರ್ತದೆ ಅನ್ನೋರು ಎಲ್ಲದಕ್ಕೂ ಮಾಡ್ಕೋಬೋದು, ಹಾಗೇನೂ ಇಲ್ಲ. ಈ ಥರ ಮಾಡಿ ಇದೇನು ಉಳ್ದದ್ದು ಮಸಾಲೆ ಇರ್ತದಲ್ಲ, ಇದನ್ನು ನಾವು ಚಟ್ನಿ ಥರ ಎದಕ್ಕಾರ ಹಚ್ಕೊಂಡು ತಿನ್ಬೋದು. ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ನೋಡಿ, ಇದ್ರ ಮೇಲೆ ಒಂಚೂರು ಹಾಕ್ತೀನಿ. ಇದು ಸಾಕು. ಈಗ ಆಮೇಲೆ ಇಲ್ಲೇನವಲ್ಲ ಇನ್ನೂ 3 ಬದ್ನಿಕಾಯಿ ನಾನು ಏನದಲ್ಲ ಇವನು ಈ ಥರ ಮಾಡೋದಂತ ಏನಲ್ಲ, ಇದನ್ನು ಹೆಂಗೆ ತುಂಬೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನು ಈ ಥರ ಹಸಿ ಬದ್ನಿಕಾಯಿಗೆ ಇದನ್ನು ತುಂಬಿಟ್ಕೊಂಡ್ಬಿಡೋದು. ಅಂದ್ರೆ ನಾವು ಹಿಂಗೂ ಮಾಡ್ಬೋದು, ಹಾಗೂ ಮಾಡ್ಬೋದು ಅಂತ. ಈಗ ಇನ್ನೂ ನಾವು ಬುತ್ತಿ ರೊಟ್ಟಿ ಅದು ಕೊಡಲಿಕ್ಕೆ ಜಾಸ್ತಿ ಬದ್ನಿಕಾಯಿ ಇರ್ತಾವಲ್ಲ, 1 ಕಿಲೋ 2 ಕಿಲೋ 3 ಕಿಲೋ ಬದ್ನಿಕಾಯಿ, ಅವಾಗ ಏನು ಮಾಡ್ತಾರೆ ಕೆಲವೊಬ್ಬರು, ಎಣ್ಣೆ ಹಾಕಿ ಬಜ್ಜಿ ಹೆಂಗೆ ಕರಿತೀವಲ್ಲ ಆ ಥರ ಎಣ್ಣೆಗೆ ಕರೆದು ತೊಗೊಂಬಿಡ್ತಾರೆ. ಅಂದ್ರೆ ಭಾಳ ಚೆಂದ ಆಗ್ತದಂತ. ಈ ಥರ ತುಂಬಲಿಕ್ಕೆ ಹೋಗಂಗಿಲ್ಲ ಅವರು. ಬದ್ನಿಕಾಯಿ ಕರೆದು ತೊಗೊಂಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ, ಆಮೇಲೆ ಏನು ಮಾಡ್ತಾರೆ, ಬದ್ನಿಕಾಯಿನ ಒಗ್ಗರಣೆ ಹಾಕಿ ಸುರಿ ಬಿಡ್ತಾರೆ. ಅದ್ರ ಮೇಲೆ ಮಸಾಲೆ ಎಲ್ಲ ಹಾಕಿಬಿಡ್ತಾರೆ. ಇದಕ್ಕೆ ಹಾಕಬೇಕು ತುಂಬಬೇಕಂತ ಏನಿಲ್ಲ ನೋಡಿರಿ. ಇದಕ್ಕಿಷ್ಟು ಇಡ್ತೀನಿ, ಇದಕ್ಕೆ ಇನ್ನೊಂದು ಚೂರು ಹಾಕಿಬಿಡ್ತೀನಿ. ಆಮೇಲೆ ಏನದಲ್ಲ, ಇದು ನಾವು ಈ ಮಸಾಲೆ ಮಾಡಿದ್ವಲ್ಲ, ಇದ್ರದ್ದು ಈ ಮಸಾಲೆ ನೀರು ಇದಕ್ಕೆ ಹಾಕ್ಬೇಕು. ಎಷ್ಟು ಚೆಂದ ಆಗ್ತದೆ ಬದ್ನಿಕಾಯಿ ಪಲ್ಯ, ಭಾಳ ಟೇಸ್ಟ್ ಆಗ್ತದೆ ರೀ. ಇದು ಸ್ವಲ್ಪ ಕುದಿಬೇಕು, ಕುದ್ದುಬಿಟ್ಟು ಎಣ್ಣೆ ಬಿಡ್ತದೆ. ನಾವು ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ನಾನೇನು ಮಾಡಿದೆ, ಮಸಾಲೆ ಒಳಗೆ ಹಿಂಗೆ ಹಾಕೋದು ಮರೆತುಬಿಟ್ಟೆ. ಅದಕ್ಕೆ ಈಗ ಹಾಕ್ತೀನಿ ನೋಡಿರಿ. ಏನು ತೊಂದರೆ ಇಲ್ಲ, ಹಾಕ್ಬೋದು. ಆಮೇಲೆ ಉಳಿದದ್ದು ಕೊತ್ತಂಬರಿ ಏನದಲ್ಲ, ಇನ್ನೊಂದು ಸ್ವಲ್ಪ ಇತ್ತಲ್ಲ, ಇದನ್ನು ಈ ಸದ್ಯಕ್ಕೆ ಇಲ್ಲಿ ಮೇಲೆ ಹಾಕಿಬಿಡ್ತೀನಿ. ನೀವೇನು ನೋಡೋರಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ. ಆಮೇಲೆ ಫಸ್ಟ್ ಟೈಮ್ ನೋಡೋರಿದ್ರೆ
ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ಹಾಗೆ ನೋಡಬೇಡ್ರಿ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂತಂದರೆ ನೋಡೋದು ಮಾತ್ರ ಬಿಡಬೇಡ್ರಿ, ಹೀಗೆ ಕಂಟಿನ್ಯೂ ಮಾಡಿರಿ. ಆಮೇಲೆ ಕಮೆಂಟ್ ಮಾಡಿರಿ, ನಿಮಗೇನೇ ಇದ್ರೂ ಕಮೆಂಟ್ ಮಾಡಿರಿ. ಇದ್ರೊಳಗೆ ಏನಾರ ನಿಮಗೆ ಫಾಲ್ಟ್ ಅನಿಸಿದ್ರೆ ಮಾಡಿರಿ. ಬದ್ನೆಕಾಯಿ ಇಷ್ಟಪಟ್ಟು ತಿನ್ನೋರಿಗೆ ಭಾಳ ಟೇಸ್ಟ್ ಆಗುತ್ತೆ ಬದ್ನೆಕಾಯಿ. ಇದು ನೋಡಿರಿ, ನಾವು ಎಣ್ಣೆ ಒಳಗೆ ಇದು ಬದ್ನೆಕಾಯಿ ಕರೆದು ಹಾಕಿಬಿಟ್ರೆ ಏಕ್ದಮ್ 10 ನಿಮಿಷನಾಗ ಪಲ್ಯ ಮುಗಿದು ಹೋಗ್ಬಿಡ್ತದೆ. ನೋಡಿರಿ ಎಣ್ಣೆ ಎಷ್ಟು ಚಂದ ಎಣ್ಣೆ ಬಿಡ್ತದೆ. ಸ್ವಲ್ಪ ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ ಅಂತಂದರೆ ಎಣ್ಣೆ ಜಾಸ್ತಿನೇ ಇರಬೇಕು, ಅಂದರೆ ಅತಿ ಏನಲ್ಲ, ಸ್ವಲ್ಪ ಅಷ್ಟರಾಗೆ. ಭಾಳ ಪಲ್ಯ ಮಾಡ್ತಿದ್ದೀವಿ, KG 2 KG ಅಂದರೆ ಸ್ವಲ್ಪ ಎಣ್ಣೆ ಅದು ಇದ್ದರೆ ಚೆಂದ ಆಗ್ತದೆ. ಈಗ ನಾವೇನು ಇದು ಹಾಕಿವಲ್ಲ, 1-2 ಗೋಡಂಬಿ, 1 ಅರ್ಧ ಚಮಚ ಕಸ್ಕಸಿ ಏನು ಹಾಕಿವಲ್ಲ, ಅದ್ರದ್ದು ಫ್ಲೇವರ್ ಭಾಳ ಚೆಂದ ಕೊಡ್ತದೆ. ತಿನ್ನಲಿಕ್ಕೂ ಬಾಯಾಗ ಟೇಸ್ಟ್ ಅನ್ನಿಸ್ತದೆ. ನೀವು ಅದನ್ನು ಒಂದು ಸಲ ಹಾಕಿ ನೋಡಿರಿ. ಮಾಮೂಲು ಬದ್ನೆಕಾಯಿ ಪಲ್ಯ ಮಾಮೂಲಾಗಿ ಮಾಡ್ತಾರೆ, ಆದರೆ ಈ ಥರ ಮಾಡಿ ನೋಡ್ರಿ ಅಂತ ಹೇಳಿಕತ್ತೀನಿ ಅಷ್ಟೇ, ಮತ್ತೇನೂ ಇಲ್ಲ. ನೋಡಿರಿ ಭಾಳ ಟೈಮೇ ಹಿಡಿಯಲ್ಲ. ನೋಡಿರಿ ಹೆಣ್ಣಿಗೆ ಎಷ್ಟು ಚಂದ ಬಿಟ್ಟದ. ಇವಾಗ ನೋಡಿರಿ ಸುತ್ತಲೂ ಎಣ್ಣೆ ಹೆಂಗೆ ಬಿಟ್ಟದ ನೋಡಿರಿ, ಎಲ್ಲ ಈ ಥರ ಎಣ್ಣೆ ಬಿಡ್ತದೆ. ಈಗ ಇದು ಪಲ್ಯ ರೆಡಿ ಆಗ್ಯದ, ನಾನು ಗ್ಯಾಸ್ ಆರಿಸಿಬಿಡ್ತೇನೆ ನೋಡಿರಿ. ಈಗ ಇದನ್ನು ಪಲ್ಯ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಬುತ್ತಿ ಅಂದರೆ ಸಾಕು, ಮೊದಲು ನೆನಪಾಗೋದು ಬದ್ನೆಕಾಯಿ, ಆಮೇಲೆ ಪುಂಡಿ ಪಲ್ಯ, ನುಚ್ಚು ಹಾಕಿದ ಪುಂಡಿ ಪಲ್ಯ, ಆಮೇಲೆ ಬೇಳೆ ಹಾಕಿದ ಪುಂಡಿ ಪಲ್ಯ ಚಟ್ನಿ, ಆಮೇಲೆ ಬೇಳೆಗಳು ನೆನೆ ಹಾಕಿದ್ದು ಉದುರು ಪಲ್ಯ, ಅದೇ ಫಸ್ಟ್ ನೆನಪಾಗೋದು. ಈಗ ನೋಡಿರಿ ನಾನು ಬದ್ನೆಕಾಯಿ ಪಲ್ಯ ಹಾಕ್ತೀನಿ ನೋಡಿರಿ. ಅದಕ್ಕೆ ನೋಡಿರಿ ಎಷ್ಟು ಚೆಂದಾಗ್ಯದ. ನೋಡಿರಿ ಎಷ್ಟು ಚೆಂದಾಗಿದೆ. ಈ ಥರ ಬದ್ನೆಕಾಯಿ ಪಲ್ಯ ರೆಡಿ ಆಗ್ಯದ ನೋಡಿರಿ. ನೋಡಿರಿ ಇಲ್ಲಿ ನೋಡಿರಿ ಸಜ್ಜಿ ಬಕ್ರಿ ಮಾಡೀನಿ ಇವತ್ತು. ಬದ್ನೆಕಾಯಿ ಪಲ್ಯದ ಜೊತೆಗೆ ಸಜ್ಜಿ ಬಕ್ರಿ, ಆಮೇಲೆ ಶೇಂಗಾದ ಹಿಂಡಿ, ನೋಡಿರಿ ಮೊಸರು, ಶೇಂಗಾದ ಹಿಂಡಿ, ಸೌತೆಕಾಯಿ, ಗಜ್ಜರಿ, ಟೊಮೆಟೊ, ಆಮೇಲೆ ಸಜ್ಜಿ ಬಕ್ರಿ, ಎಣ್ಣೆಗಾಯಿ ತುಂಬಗಾಯಿ ಪಲ್ಯ. ಇದು ನೋಡಿರಿ ಬಾಯಾಗ ನೀರು ಬರ್ಬೇಕು ಆ ಥರ ಆಗ್ಯದ. ನೀವು ಒಂದು ಸಲ ಮಾಡಿ ನೋಡ್ಕೋತೀರಲ್ಲ, ಹೆಂಗೆ ಬಂತಂತ ನೀವು ತಿಳಿಸುತ್ತೆ ಬರ್ರಿ, ಮಾಡಿ ನೋಡಿರಿ, ತಿನ್ನಿರಿ. ಒಂದು ಸಲ ಮಾಡಿ ನೋಡ್ಕೊಂಡು ತಿಂದುಬಿಟ್ಟು ರುಚಿ ಹೆಂಗದ ಅಂತೇಳಿ ನನಗೆ ಹೇಳುತ್ತೆ ಬರ್ರಿ, ಕಮೆಂಟ್ ಮಾಡಿರಿ. ನೋಡಿರಿ ಮತ್ತೆ ನಾಳೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.